ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಆರಿ ಎಂಬ್ರಾಯ್ಡರಿ ಟ್ಯುಟೋರಿಯಲ್ ಅಲ್ಲಿ ನೀವು ಜರ್ದೋಸಿ ವರ್ಕ್ ಅನ್ನ ಕಲಿತಾ ಇದ್ದೀರಾ. ಜರ್ದೋಸಿ ವರ್ಕ್ ಅಲ್ಲಿ ಅಂತಂದಾಗ ನೀವು ಇದರಲ್ಲಿರುವಂತಹ ಒಂದು ವೇರಿಯೇಷನ್ಸ್ ಅಂದ್ರೆ ಬೇರೆ ಬೇರೆ ರೀತಿಯ ಜರ್ದೋಸಿಸು ಅದನ್ನ ಯಾವುದೆಲ್ಲ ರೀತಿಯಲ್ಲಿ ಬಳಸ್ಕೋಬಹುದು ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಮತ್ತೆ ಹೊಸಬ್ರು ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರೋ, ಇನ್ನು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಒತ್ತಿದ್ದೀರಾ ಅಂದರೆ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ಇವತ್ತಿನ ಈ ಕ್ಲಾಸಲ್ಲಿ ಕಲಿಯುವಂಥದ್ದು ಅಂತಂದರೆ ಸ್ಟ್ರೇಟ್ ಆಗಿ ಹೇಗೆ ನಾವು ಜರ್ದೋಸಿಯನ್ನು ಹಾಕೋದು, ಮತ್ತು ಇದು ಒಂದು ರೀತಿ ಬ್ಯಾಕ್ ಸ್ಟಿಚ್ ಅಂತ ಹೇಳ್ತೀವಿ. ಬ್ಯಾಕ್ ಸ್ಟಿಚ್ಚಲ್ಲೇ ಹಾಕೋದು, ಆದರೆ ಇದು ಒಂದು ರೋಪ್ ಎಫೆಕ್ಟ್ ಬರುತ್ತೆ ಜರ್ದೋಸಿದು, ಅದು ಹೇಗೆ ಮಾಡುವಂಥದ್ದು ಅಂತ. ಮತ್ತು ಇದು ಸ್ಯಾಟಿನ್ ಸ್ಟಿಚ್ ಅಂತ ನಾವು ಯೂಶುವಲ್ ಆಗಿ ಥ್ರೆಡ್ ವರ್ಕಲ್ಲಿ ಕಲ್ತಿದ್ದೀವಲ್ಲ, ಅದೇ ಸ್ಟಿಚ್ಚಲ್ಲಿ ಹಾಕಿದಾಗ ಈ ಒಂದು ಜರ್ದೋಸಿ ಲುಕ್ ಈ ರೀತಿ ಬರುತ್ತೆ. ಈ ಫ್ಲಾಟ್ ಆಗಿರೋ ಈ ಸ್ಯಾಟಿನ್ ಸ್ಟಿಚ್ ಹೇಗೆ ಮಾಡೋದು, ಹಾಗೆ ಈ ಒಂದು ಲೋಡಿಂಗ್ ಸ್ಟಿಚ್ಚು ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ಈ ಕ್ಲಾಸಲ್ಲಿ ಕಲಿಯೋಣ. ಬನ್ನಿ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೀವು ನೋಡ್ತಿರುವಂಥದ್ದು ಜರ್ದೋಸಿನಲ್ಲಿರುವಂತಹ ವೆರೈಟೀಸು. ಇದೆಲ್ಲ ಗೋಲ್ಡ್ ಕಲರಲ್ಲಿರುವಂತಹ ವೇರಿಯೇಷನ್ಸ್ ನೋಡ್ಬೋದು. ಇದೊಂದು ಸ್ವಲ್ಪ ದಪ್ಪದ ರೋಪ್ ಟೈಪಲ್ಲಿ ಇದೆ ಅಲ್ವಾ, ಇದು ಜರ್ದೋಸಿನೇ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಸಿಲ್ವರ್ ಕಲರ್ ಅಲ್ಲಾಗಿರೋದಾಗಿರ್ಬೋದು ಅಥವಾ ಈ ರೀತಿ ಕಲರ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಸುಮಾರು ವೆರೈಟಿ ಆಫ್ ಕಲರ್ಸ್ ಅಲ್ಲಿ ನಾವು ಇದನ್ನ ನೋಡಬಹುದು. ಹಾಗೆ ಇಲ್ಲಿ ಇನ್ನೂ ಒಂದು ಇದೆ, ಇದು ಎಂಥದ್ದು ಅಂತಂದ್ರೆ ಇದನ್ನ ನಾವು ಯೂಸ್ ಮಾಡ್ಕೋತೀವಿ. ಸುಮಾರು ಒಂದು ಪೀಟಾ ವರ್ಕ್ ಅಂತ ಹೇಳ್ತಾರೆ. ಪೀಟಾ ವರ್ಕ್ ಇದರಲ್ಲಿ ನಾವು ಹೆಚ್ಚಾಗಿ ಈ ಒಂದು ಜರ್ದೋಸಿನ ಯೂಸ್ ಮಾಡ್ತಾರೆ, ಅಥವಾ ಒಂದು ಎಂಬೋಸಿಂಗ್ ಪರ್ಪಸ್ ಆಗಿ, ಅಂದ್ರೆ ಕೆಳಗಡೆ ನಾವು ಈ ತರ ಸ್ಟಿಚ್ ಅನ್ನ ಬೇಸ್ ಆಗಿ ಕೊಟ್ಟು ಆಮೇಲೆಯಿಂದ ಲೋಡಿಂಗ್ ಮಾಡೋದಕ್ಕೋಸ್ಕರ, ಅಂದ್ರೆ ಜರ್ದೋಸಿ ಲೋಡಿಂಗ್ ಮಾಡೋದಕ್ಕೆ ಇದನ್ನ ಬೇಸ್ ಆಗಿ ಯೂಸ್ ಮಾಡ್ಕೋಬಹುದು. ಇವೆಲ್ಲ ಇರುವಂತಹ ವೆರೈಟಿ ಆಫ್ ಒಂದು ಜರ್ದೋಸಿ ಅಂತ ಹೇಳ್ಬೋದು. ಇದಕ್ಕೆ ನಾವು ಈ ರೀತಿಯ ಟ್ಯುಲಿಪ್ ಬ್ರ್ಯಾಂಡ್ದು 23 0.45 ನೀಡಲ್ ಅನ್ನಾದ್ರೂ ಸರಿ, ಅಥವಾ ಈ ರೀತಿ ಸಣ್ಣಕ್ಕಿರುತ್ತಲ್ಲ ಇಂತಹ ಒಂದು ನೀಡಲ್, ಆರಿ ನಾರ್ಮಲ್ ನೀಡಲ್ ಬರುತ್ತಲ್ಲ ಅದನ್ನಾದ್ರೂ ಸರಿ ನಾವು ಯೂಸ್ ಮಾಡಬಹುದು. ಎರಡರಲ್ಲಿ ಯಾವ್ದಾದ್ರೂ ಸರಿ. ಹಾಗೆ ಈ ಒಂದು ನಾರ್ಮಲ್ ಸ್ವಿಂಗ್ ಥ್ರೆಡ್ ಅನ್ನ ನಾವು ಬಳಸ್ತೀವಿ. ಮತ್ತೆ ಇಲ್ಲಿ ಈ ಜರ್ದೋಸಿನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಈ ಪ್ಯಾಕೆಟ್ ಇಂದ ನಾವು ಕಂಪ್ಲೀಟ್ ಆಗಿ ತೆಗಿಯಕ್ ಹೋಗಬಾರ್ದು. ಜಸ್ಟ್ ಇದಕ್ಕೆ ಈ ರೀತಿ ಒಂದು ನಾಟ್ ಹಾಕಿ ಈ ರೀತಿ ಇಟ್ಟಿರ್ತಾರೆ. ನಾವು ಎಷ್ಟು ಬೇಕೋ ಅಷ್ಟು ಎಳೆಗಳನ್ನ ನೋಡಿ, ಇಲ್ಲಿ ಒಂದು 3 ಎಳೆಯನ್ನ ನಾನೀಗ ಇಟ್ಕೊಂಡಿದ್ದೀನಿ. ಜಸ್ಟ್ ನಾವು ಮೆತ್ತಗೆ ಎಳ್ಕೊಂಡ್ರೆ ನಮ್ಗೆ ಅದು ಲೂಸ್ ಆಗಿ ಇರುತ್ತಲ್ವಾ, ಆ ಒಂದು ಹೋಲಿಂದ ಬಂದ್ಬಿಡುತ್ತೆ ನೋಡಿ. ಈಗ ಈ 3 ತೆಗೆದಿಟ್ಕೊಂಡಿದ್ದೀನಿ. ಮತ್ತೆ ಇದನ್ನ ಹಾಗೆ ನಾವು ಸೆಕ್ಯೂರ್ ಮಾಡಿ, ಅಂದ್ರೆ ಈ ಕವರ್ ಅಲ್ಲೇ ಹಾಗೆ ಹಾಕ್ತಿರ್ಬೇಕು. ಈಗ ನಾನು ಎಲ್ಲ ತುದಿಗಳನ್ನ ಈ ರೀತಿ ಸೇರಿಸಿ ಇಟ್ಕೊಂಡಿದ್ದೀನಿ. ಈಗ ಸೇರಿಸಿ ಇಟ್ಕೊಂಡ್ಮೇಲೆ ಜಸ್ಟ್ ನಾವು ಇದನ್ನ ಸ್ವಲ್ಪ ಈ ತರ ಎಳಿಬೇಕಾಗತ್ತೆ. ತುಂಬಾ ಗಟ್ಟಿಯಾಗಿ ಎಳಿಯಕ್ ಹೋಗ್ಬಾರ್ದು. ಜಸ್ಟ್ ಆ ಸ್ಪ್ರಿಂಗ್ಸ್ ಅನ್ನ ನಾವು ಈ ತರ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ, ಅಂದ್ರೆ ಸ್ವಲ್ಪ ಈಸಿ ಆಗುತ್ತೆ ವರ್ಕ್, ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಪುಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಪುಲ್ ಮಾಡಿ ಆದ್ಮೇಲೆ ನಾವು ಸಿಸರ್ ಅಲ್ಲಿ ಎಷ್ಟು ಬೇಕೋ ಹಾಗೆ ನಾವು ಮೆಜರ್ಮೆಂಟ್ ಅಲ್ಲಿ ಕಟ್ ಮಾಡ್ಕೋಬಹುದು. ಅದಕ್ಕೆ ಈಸಿ ಮೆಥಡ್ ಅಂದ್ರೆ ಈ ರೀತಿ ನಾವು ನೋಡ್ಕೊಂಡು ನಮ್ಮ ಈ ಫಿಂಗರ್ ಅಳತೆ ಇಟ್ಕೊಂಡು ನೋಡ್ಕೋಬಹುದು. ಈಗ ನಾನು ಈ ರೀತಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋತೀನಿ. ನಾವು ಮೆಜರ್ಮೆಂಟ್ ಅಂದ್ರೆ ನಾವು ಇದನ್ನೆಲ್ಲ ಸ್ಕೇಲ್ ಇಟ್ಟು ಮಾಡಕ್ ಬರಲ್ಲ. ಇವಾಗ ನೋಡಿ, ಇದು ಬೆರಳಿನ ಒಂದು ಮೆಜರ್ಮೆಂಟ್ಗೆ ನಾನೀಗ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ. ಮತ್ತೆ ನಾನು ಕೆಲವೊಂದು ಉದ್ದನೂ ಕಟ್ ಮಾಡ್ಕೋತೀನಿ, ಯಾಕಂದ್ರೆ ನನಗೆ ನೀಡಲ್ಗೆ ಉದ್ದ ನೀಡಲಲ್ಲಿ ಮಾಡುವಾಗ ಎಷ್ಟು ಬೇಕೋ ಅಷ್ಟು ಲೆಂತ್ ಆಗಿ ಕೂಡ ಕಟ್ ಮಾಡ್ಕೋಬಹುದು. ಈ ರೀತಿಯಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ನಾವು ಜಸ್ಟ್ ಹೇಗೆ ನಾವು ವರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ನೀಡಲ್ ಅನ್ನ ನಾವು ಈ ಸ್ಲ್ಯಾಂಟ್ ಆಗಿ, ಅಂದ್ರೆ ಈ ಒಂದು ಹೋಲಿಂದ ಜಸ್ಟ್ ಅದನ್ನ ಈ ರೀತಿ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ನೀಡಲ್ಗೆ ತಗೊಂಡ್ಮೇಲೆ ನಾನು ಇಲ್ಲಿ ಸ್ಟ್ರೇಟ್ ಲೈನ್ ಅಲ್ಲಿ ಹೇಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬಟ್ಟೆ ಹೊಲಿಯೋ ದಾರನ್ನ ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕೊಂಡು ರೆಡಿಯಾಗಿಟ್ಟಿದ್ದೀನಿ. ಈಗ ನೋಡಿ, ಜಸ್ಟ್ ಚಿಕ್ಕ ಚಿಕ್ಕ ಒಂದು ಸ್ಟಿಚ್ ಅನ್ನ ಹಾಕಿ ನಾವು ಇದನ್ನ ವರ್ಕ್ ಅನ್ನ, ಅಂದ್ರೆ ಈ ಸ್ಟ್ರೇಟ್ ಲೈನ್ ಅನ್ನ ಹಾಕ್ತೀವಿ. ಇದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಆಯ್ತು ಅಂದ್ರೆ ಮಾತ್ರನೇ ನೀವು ಈ ರೀತಿ ಕಂಟಿನ್ಯೂಸ್ ಆಗಿ ಈ ಒಂದು ಸ್ಟಿಚ್ ಅನ್ನ ಈ ರೀತಿ ಹಾಕಕ್ ಬರುತ್ತೆ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಜಸ್ಟ್ ಇದನ್ನ ಸ್ಟ್ರೇಟ್ ಲೈನ್ ಅಲ್ಲಿ ಈ ರೀತಿಯಾಗಿ ಹಾಕೋದು. ಒಂದೇ ಸತಿ ನಾವು ಎಷ್ಟು ಉದ್ದದವರೆಗೂ ಹಾಕ್ತಾ ಇದೀವಿ ಅಂತ. ನಿಮ್ಗೆ ಈ ತರ ಉದ್ದ ನೀಡಲಲ್ಲಿ ಆಗಲ್ಲ ಅಂತಂದ್ರೆ ಈ ತರ ಚಿಕ್ಕ ನೀಡಲ್ಗಾದ್ರೆ ನೋಡಿ, ಇಷ್ಟು ಕೂಡ ಇಡ್ಸಲ್ಲ,
ಈ ರೀತಿ ಕ್ರೋಶಾ ನೀಡಲಲ್ಲಾದರೆ ನೀವೇನು ಮಾಡಬೇಕು, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆಯಿಂದ ಈ ರೀತಿ ನಾವು ನೀಡಲ್ಗೆ ಈ ರೀತಿ ಪೋಣಿಸ್ಕೊಂಡು ಜಸ್ಟ್ ಈಗ ನಾವು ಎಲ್ಲಿ ಮುಗಿಸಿದ್ವೋ ಅಲ್ಲಿಂದ ಹಾಕ್ತಾ ಇದ್ದೀನಿ. ಇದರಲ್ಲಿ 2 ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಈ ರೀತಿ ಮತ್ತೆ ನೀಡಲ್ ಒಳಗಡೆಗೆ ನೋಡಿ ಇಲ್ಲಿ ಕಾಣ್ತಿದೆಲ್ಲ ಹುಕ್ಕು, ಅದು ನಿಧಾನಕ್ಕೆ ಆ ಹುಕ್ಕಿಂದ ನಾವು ಥ್ರೆಡ್ಡನ್ನು ಈ ರೀತಿ ತರಬೇಕು. ಈ ರೀತಿ ನೋಡಿ, ಈ ರೀತಿ ಹಾಕುವಾಗ ನಾವು ಸ್ವಲ್ಪ ಈ ಒಂದು ಸಂದು ಗ್ಯಾಪ್, ಇಲ್ಲೆಲ್ಲ ಗ್ಯಾಪ್ ಕಾಣ್ತಾ ಇರಲಿಲ್ಲ, ಆದರೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ. ಈ ರೀತಿ ಬರ್ದಿರ ಇದನ್ನು ನಾವು ಈ ಆರಿ ನೀಡಲ್ ಅಂದರೆ ಕ್ರೋಶಾ ನೀಡಲಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ, ಅದಕ್ಕೆ ಸರಿಯಾಗಿ ಗಮನಿಸ್ಕೊಳ್ಳಿ. ಜಸ್ಟ್ ನಾವೀಗ ಇಲ್ಲಿ ಹಾಕ್ತಾ ಇದ್ದೀವಲ್ಲ, ಒಂದು ಸ್ಟಿಚ್ ಆದಮೇಲೆ ನೋಡಿ ಕಂಪ್ಲೀಟಾಗಿ ಈ ತುದಿಗೆ ತಗೊಂಡು ಇಲ್ಲಿ ಸ್ಟಿಚ್ ಹಾಕೋಕೆ ಹೋಗ್ಬೇಡಿ. ಸ್ವಲ್ಪ ಅದು ತುದಿನಲ್ಲಿ ಸ್ವಲ್ಪ ಸ್ಪ್ರಿಂಗ್ ಹಂಗೆ ಇರಲಿ. ಆಮೇಲೆ ಈ ದಾರನ ಈ ರೀತಿ ಮೇಲಕ್ಕೆ ತಗೊಂಬನ್ನಿ. ಮತ್ತೆ ನಾವು ಇನ್ನೊಂದು ಜರ್ದೋಸಿನ ಲೋಡ್ ಮಾಡಿಕೊಂಡು ಮತ್ತೆ ನಾವು ಇದನ್ನು ಕಂಟಿನ್ಯೂ ಮಾಡಬೇಕು. ಈ ರೀತಿ ಮಾಡಿದರೆ ನಿಮ್ಗೆ ಅಷ್ಟೊಂದು ಗ್ಯಾಪ್ ಬರೋದಿಲ್ಲ ಸ್ನೇಹಿತರೆ, ಅಂದರೆ ಆ ಒಂದು ಗ್ಯಾಪು ಕಾಣಲ್ಲ. ಒಂದು ಸ್ಮಾಲ್ ಟ್ರಿಕ್ ಅಂತ ಹೇಳ್ಬೋದು, ನಿಮ್ಮ ವರ್ಕು ಚೆನ್ನಾಗಿ ಕಾಣೋದಕ್ಕೋಸ್ಕರ. ನೋಡಿ, ಇದು ಕಂಪ್ಲೀಟಾಗಿ ಹಾಕ್ತೀರಾ, ಒಂದಿಷ್ಟು ಸ್ಪ್ರಿಂಗ್ ಹಾಗೆ ಇದೆ ಅಥವಾ ಜರ್ದೋಸಿ. ಆಮೇಲೆಯಿಂದ ಮತ್ತೆ ನಾವು ಇನ್ನೊಂದು ತಗೊಂಡು ಮತ್ತೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಈ ರೀತಿ ಹಾಕಿದಾಗ ಹತ್ರ ನಿಮಗೆ ಇಲ್ಲಿ ಹಾಕಿರೋ ಎಫೆಕ್ಟಲ್ಲಿ ನೀವು ಕ್ರೋಶಾ ನೀಡಲಲ್ಲಿ ಹಾಕ್ಬೋದು. ಅಂದರೆ ಇದರಲ್ಲಿ ಹಾಕಿರೋ ಎಫೆಕ್ಟನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಸಿಂಪಲ್ ಅಲ್ವಾ ಇದು? ಅಂದರೆ ಕಂಟಿನ್ಯೂ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಈ ರೀತಿಯಾಗಿ. ಈಗ ನಮ್ಮದು ಆಲ್ಮೋಸ್ಟ್ ಇದು ಸಾಕು ಅನಿಸಿದಾಗ ನಾವಲ್ಲಿ ಎಂಡ್ ನಾಟ್ ಹಾಕಿ ಇದನ್ನು ಸೆಕ್ಯೂರ್ ಮಾಡಬೇಕು. ಈ ರೀತಿ ಈಗ ಒಂದೊಂದೇ ಒಂದು ಜರ್ದೋಸಿನ ಹಾಕ್ತೀನಿ. ಜಸ್ಟ್ ನಾವು ಸ್ಟಾರ್ಟಿಂಗ್ ಲೈನಲ್ಲಿ ಇದು ಒಂದನ್ನು ಹಾಕೋಣ. ಸ್ಯಾಟಿನ್ ಸ್ಟಿಚ್ ನೀವು ಕಲ್ತಿದ್ರಲ್ಲ, ಲಾಂಗ್ ಆ್ಯಂಡ್ ಶಾರ್ಟ್ ಮೆಥಡ್, ಅದೇ ರೀತಿ ಅಂದ್ಕೊಳ್ಳಿ. ಆದರೆ ಇಲ್ಲಿ ಚಿಕ್ಕ ಸ್ಟಿಚ್ ಹಾಕ್ತೀವಿ. ಮತ್ತು ಇದಕ್ಕೆ ಸರಿಯಾಗಿ ಹಿಂದೆ ಈ ಲೈನಲ್ಲಿ ಪುಷ್ ಮಾಡಿ ಅದನ್ನು ಸ್ವಲ್ಪ ಹಿಂದೆಯಿಂದ ಈ ರೀತಿ ಒಂದು ಸ್ಟಿಚ್ ತಗೋಬೇಕು. ಅಂದರೆ ಒಂದು ಲಾಂಗ್, ಒಂದು ಶಾರ್ಟ್ ಸ್ಟಿಚ್ಚು, ಮತ್ತು ಇನ್ನೊಂದು ಜರ್ದೋಸಿಯನ್ನು ಹಾಕ್ಕೋಬೇಕು ಈ ರೀತಿ. ಮತ್ತು ಅದನ್ನು ಪ್ಲೇಸ್ ಮಾಡಿ ಜಸ್ಟ್ ಎಲ್ಲಿವರೆಗೂ ಆಗುತ್ತೋ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಒಂದು ಸ್ಟಿಚ್ ಹಾಕಿ ಮತ್ತೆ ಲಾಕ್ ಮಾಡೋಕ್ಕೆ ಒಂದು ಸ್ಟಿಚ್ಚು ಅಂದ್ಕೊಳ್ಳಿ. ಈಗ ಮತ್ತೆ ನಾವು ಸರಿಯಾಗಿ ಇದಕ್ಕೆ ಹಿಂದ್ಗಡೆ ಲೈನಲ್ಲಿ ಈ ರೀತಿ ಪುಷ್ ಮಾಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಮತ್ತೆ ಇನ್ನೂ ಒಂದು, ಇದೊಂದು ರೀತಿ ಬ್ಯಾಕ್ ಸ್ಟಿಚ್ ಅಂತಲೇ ನಾವು ಹೇಳ್ಬೋದು. ಚೈನ್ ಸ್ಟಿಚ್ ಕಲಿಯುವಾಗ ಬ್ಯಾಕ್ ಸ್ಟಿಚ್ ಕಲ್ತಿದ್ರಲ್ಲ, ಸೇಮ್ ಅದೇ ಮೆಥಡಲ್ಲೇ ಇರುತ್ತೆ. ಆದರೆ ಇದು ಒಂದು ರೋಪ್ ಎಫೆಕ್ಟ್ ಕಾಣುತ್ತೆ ಸ್ನೇಹಿತರೆ, ನಿಮ್ಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬ್ಲೌಸ್ ಡಿಸೈನಲ್ಲಿ ಯೂಸ್ ಮಾಡ್ಕೋಬೋದು ನಾವು ಇದನ್ನು ಹೆಚ್ಚಾಗಿ. ಈಗೇನು ನೋಡ್ತಿದ್ದೀರೋ ಈ ಮೆಥಡಲ್ಲಿ ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಆದಮೇಲೆ ಅದರದ್ದು ಎಫೆಕ್ಟ್ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟು ಚೆನ್ನಾಗದು ಫಾರ್ಮೇಷನ್ ಆಗ್ತಾ ಇದೆ ಅಂತ. ಒಳಗಡೆಯಿಂದ ನಾವು ಥ್ರೆಡ್ಡನ್ನು ಅಂದರೆ ಈ ರೀತಿ ಸರಿಸಿ ಅದಕ್ಕೆ ಥ್ರೆಡ್ಡನ್ನು ನಾವು ಈ ರೀತಿ ತಗೊಂಡಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ನಿಮಗೆ ಕಾಣೋದು ನಿಮ್ಗೆ ಗೊತ್ತಾಗಬೇಕು ಅಂತ ನಾನು ಈ ಕಡೆಯಿಂದ ಹಾಕ್ತಾ ಇದ್ದೀನಿ, ಅಂದರೆ ಲೆಫ್ಟ್. ನಿಮಗೆ ವಿಡಿಯೋನಲ್ಲಿ ಚೆನ್ನಾಗಿ ಕಾಣುತ್ತದೆ, ಈ ಕಡೆಯಿಂದ ಹಾಕ್ತಾ ಇದ್ದೀನಿ. ನಾವು ಈ ಕಡೆಯಿಂದನೂ ನಾವು ಇದೇ ಮೆಥಡಲ್ಲಿ ಹಾಕ್ಬೋದು. ಅಂದರೆ ಈ ಥ್ರೆಡ್ ಏನಿದೆಯೋ ಅದನ್ನು ನಾನು ಈ ಕಡೆಯಿಂದನೂ, ಅಂದರೆ ಸ್ಟಾರ್ಟಿಂಗಿಂದನೇ ಒಂದೇ ಡೈರೆಕ್ಷನಲ್ಲಿ ಹಾಕಬೇಕು, ಐದರ್ ಲೆಫ್ಟ್ ಅಥವಾ ಒಂದು ರೈಟ್. ಈಗ ನಾನು ಲೆಫ್ಟಲ್ಲೇ ಹಾಕ್ತಾ ಇದ್ದೀನಿ, ಅದರಿಂದ ಲೆಫ್ಟಿಂದನೇ ನಾನು ಈ ಡಿಸೈನ್ನ ಮಾಡ್ತೀನಿ. ರೈಟ್ ಸೈಡಿಂದನೂ ನಾವು ಬೇಕಿದ್ರೆ ಇದೇ ಮೆಥಡಲ್ಲಿ ನಾವು ಹಾಕ್ಕೊಂಡು ಈ ಒಂದು ಜರ್ದೋಸಿಯನ್ನು ಹಾಕ್ಬೋದು. ಒಂದು ರೀತಿಯ ಬ್ಯೂಟಿಫುಲ್ ರೋಪ್ ಪ್ಯಾಟ್ರನ್ ಥರನೇ ಬರುತ್ತೆ ಇದು. ಒಂದೊಂದಾಗಿ ಇದನ್ನು ಪ್ಲೇಸ್ ಮಾಡಿಕೊಂಡು ಹೋಗಬೇಕು ಈ ರೀತಿ. ಇನ್ನು ತುದಿಯಲ್ಲಿ ಸೇಮ್ ಅದೇ ಮೆಥಡಲ್ಲೇ ನಾವು ಹಾಕಿ ಎಂಡ್ ನಾಟ್ ಹಾಕಿ ಸೆಕ್ಯೂರ್ ಮಾಡಬೇಕಾಗತ್ತೆ. ಇದನ್ನು ಜಸ್ಟ್ ಹೀಗೆ ಇದನ್ನು ಸೆಕ್ಯೂರ್ ಮಾಡಿದರೆ ಇದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನಾವು ಬ್ಯಾಕ್ ಸ್ಟಿಚ್ ಮೆಥಡಲ್ಲಿ ನಾವು ಹಿಂದೆಯಿಂದ ಈ ಒಂದು ಜರ್ದೋಸಿನ ಮುಂದೆ ಹಾಕಿದ್ವಿ. ಈಗ ನಾನು ತೋರಿಸ್ತಾ ಇರೋವಂಥದ್ದು ಸ್ಯಾಟಿನ್ ಸ್ಟಿಚ್ ಅಂತಲೇ ಹೇಳ್ಬೋದು. ಅದಕ್ಕೆ ಜಸ್ಟ್ ನಾನು ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ಚನ್ನು ಈ ರೀತಿ ಚಿಕ್ಕದಾಗಿ ಹಾಕ್ಕೊಂಡು
ಈ ಒಂದು ಕಾರ್ನರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ರೀತಿ. ನೀವು ಹೀಗಾದರೂ ಸರಿ ಅಥವಾ ಈ ಡೈರೆಕ್ಷನ್ ನಿಮ್ಗೆ ಯಾವ ರೀತಿ ಬೇಕೋ ಆ ಒಂದು ಮೆಥಡಲ್ಲಿ ಈ ವರ್ಕನ್ನು ಸ್ಟಾರ್ಟ್ ಮಾಡ್ಕೋಬಹುದು ಸ್ನೇಹಿತರೆ. ಜಸ್ಟ್ ನಾನು ತೋರಿಸ್ತಾ ಇರೋದನ್ನ ನೋಡ್ಕೊಳ್ಳಿ. 2 ಲೈನ್ಸನ್ನು ಬರೆದಿದ್ದೀನಿ. ಇದು ಬ್ಲೌಸ್ ಡಿಸೈನಲ್ಲಿ ನಾವು ಹೆಚ್ಚಾಗಿ ಬಾರ್ಡರಲ್ಲಿ ನೆಕ್ಲೈನಲ್ಲಿ ಯೂಸ್ ಮಾಡ್ಕೋಬಹುದು ಈ ಥರ ಮೆಥಡಲ್ಲಿ. ನಾವು ಥ್ರೆಡ್ಡಲ್ಲಿ ಮಾಡಿದ್ವಲ್ಲ ಅದೇ ಮೆಥಡೇ, ಬಟ್ ಇದು ನಾವು ಜರ್ದೋಸಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಥ್ರೆಡ್ ಫಿಲ್ಲಿಂಗಲ್ಲಿ ಮಾಡಿದ್ವಲ್ವಲ್ಲ ಆ ಬದಲು ಇದು ಜರ್ದೋಸಿ. ಜಸ್ಟ್ ಹೀಗೆ ಸ್ಯಾಟಿನ್ ಸ್ಟಿಚ್ ಮೆಥಡೇ, ಆದರೆ ಸ್ಪ್ರಿಂಗ್ ಒಂದೊಂದನ್ನು ಹಾಕ್ಕೊಂಡು ಈ ರೀತಿ ಇದನ್ನು ಪ್ಲೇಸ್ ಮಾಡಬೇಕೀಗೆ. ಈ ಥರ ಡಾರ್ಕ್ ಮತ್ತು ಲೈಟ್ ಎರಡೂ ಕಲರನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನಿಮಗೆ ಸ್ವಲ್ಪ ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ಈ ಸ್ಯಾಟಿನ್ ಸ್ಟಿಚ್ ಹಾಕೋದೆಲ್ಲ ನೀವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ರಿ. ಹೊಸಬ್ರು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಅದನ್ನೆಲ್ಲ ನೋಡಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಎಲ್ಲ ಸ್ಟಿಚಸನ್ನು ಕಲ್ತ್ಕೊಂಡ್ರೆ ನಿಮ್ಗೆ ಇದನ್ನು ಮಾಡೋದು ಬಹಳ ಸುಲಭ ಆಗುತ್ತೆ. ಈಗ ನಾನು ಈ ಕಲರನ್ನು ಲೈಟ್ ಕಲರನ್ನು ತೊಗೊಳ್ತಾ ಇದ್ದೀನಿ. ಗೋಲ್ಡಲ್ಲಿ ಆ್ಯಂಟಿಕ್ಕು ಮತ್ತು ಡಲ್ಲು ಈ ರೀತಿ ಸುಮಾರು ವೆರೈಟೀಸ್ ಆಗಲೇ ತೋರಿಸ್ದಂಗೆ ಇತ್ತಲ್ವ. ನಿಮ್ಮ ಬ್ಲೌಸ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ, ಯಾವ್ದು ಬೆಟರ್ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ, ಸೂಟಬಲ್ ಆಗೋದು ನೋಡಿ ಸೆಲೆಕ್ಟ್ ಮಾಡಿಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ವರ್ಕು. ನೋಡಿ ಈಗ ಇಲ್ಲಿ ಈ ಸ್ಪ್ರಿಂಗು ಈ ರೀತಿ ಬಂದ್ಬಿಟ್ಟಿದೆ. ಈ ರೀತಿ ಬಂದಿರೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಬಳಸೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಬಟ್ಟೆಗೆ ಎಲ್ಲಾದರೂ ಸಿಕ್ಕಾಕೊಳ್ತು ಅಂದರೆ ಅಥವಾ ಜಡೆಗೆ ಸಿಕ್ಕಾಕೊಂಡ್ರೆ ಎಲ್ಲ ಜರ್ದೋಸಿ ಆಚೆಗೆ ಲಾಕ್ ಮಾಡಿರ್ತೀವಿ, ಆದರೆ ಆಕ್ವರ್ಡಾಗಿ ಅದೆಲ್ಲ ಆಚೆ ಬಂದಂಗೆ ಎಳ್ಕೊಂಡಾಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ನಾವು ಈ ರೀತಿ ಇದನ್ನು ಹಾಕ್ಕೊಂಡು ಹೋಗೋದು. ಇಲ್ಲಿ ನೀವು ಫ್ಲ್ಯಾಟಾಗಿ ಬಂದಿರುವಂತಹ ಈ ಒಂದು ಸ್ಟಿಚ್ಚನ್ನು ನೋಡಿದ್ರಿ, ಅಂದರೆ ಸ್ಯಾಟಿನ್ ಸ್ಟಿಚ್ ಹಾಕಿದ್ದು. ಇಲ್ಲಿ ನಾನು ನಿಮಗೆ ಅದನ್ನೇ ಲೋಡಿಂಗ್ ಹೇಗೆ ಮಾಡೋದು, ಜರ್ದೋಸಿ ಲೋಡಿಂಗ್ ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಮೆಥಡಲ್ಲೇ ಹಾಕುವಂಥದ್ದು. ಇದಕ್ಕೆ ನೋಡಿ ಈಗ ಜಸ್ಟು ಈ ರೀತಿ ಡೈರೆಕ್ಷನಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕೂ ಮೊದಲು ಈ ಕಾರ್ನರಿಂದ ಚೆನ್ನಾಗಿ ಮಾಡಬೇಕಲ್ಲ, ಅದಕ್ಕೆ ಚಿಕ್ಕದಾಗಿರೋ ಜರ್ದೋಸಿ ಹಾಕೋಣ. ಈ ರೀತಿ ಚಿಕ್ಕದಾಗಿರೋದು ಫಸ್ಟು ಕಾರ್ನರ್ಗೆ, ಈ ಕಾರ್ನರ್ಗೆ ಈ ರೀತಿ ಹಾಕಿ, ಮತ್ತು ನಾವು ಈ ಸ್ಟಿಚ್ಚನ್ನು ಈ ರೀತಿ ಹಿಂದಕ್ಕೆ ತಗೊಬರಬೇಕು. ಡೈರೆಕ್ಷನ್ ಐದರ್ ನಾವು ಈ ಕಡೆಯಿಂದಾದರೂ ಸರಿ, ಈ ಸ್ಲ್ಯಾಂಟಿಂಗ್ ನಾನು ಹೇಳ್ತಿರೋದು ಹೇಗೆ ಬೇಕೋ ಹಾಗೆ ನೀವು ಹಾಕ್ಕೊಳ್ಬೋದು, ನಿಮ್ಮ ಒಂದು ಇಷ್ಟದಂತೆ. ಎರಡು ಮೆಥಡಲ್ಲೂ ನಾವು ಹಾಕ್ಬೋದು, ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು. ಇದು ಲೋಡಿಂಗ್ ಸ್ಟಿಚ್ ಅಂತ ಹೇಳ್ಬೋದು ಜರ್ದೋಸಿದು. ಸೇಮ್ ಇದೇ ಮೆಥಡನ್ನೇ ಹಾಕ್ತಾ ಇದ್ದೀವಿ. ಇಲ್ಲಿ ಒಂದು ಸಣ್ಣದು ಪೈಪಿಂಗ್ ಥ್ರೆಡ್ ಬರುತ್ತಲ್ವ, ಅದನ್ನು ಹಾಕಿ ಈ ಮೇಲ್ಗಡೆಯಿಂದ ಜಸ್ಟ್ ಸ್ಟಿಚ್ ಹಾಕಿದ್ದೀನಿ. ಅದು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ, ಸ್ಟಿಫಾಗಿ ಒಂದು ಕಡೆ ಇರೋದಕ್ಕೋಸ್ಕರ ಗ್ಲೂ ಹಾಕಿ ಅಂಟಿಸ್ಬೋದು. ನಾನು ಗ್ಲೂ ಹಾಕಿ ಅಂಟಿಸಿದ್ದು ಮತ್ತೆ ನಾನು ಅದನ್ನು ಸ್ಟಿಚ್ ಮಾಡಿದ್ದೆ, ಜಿಗ್ಜ್ಯಾಗ್ ಸ್ಟಿಚ್ಚು. ಈಗ ನಾನು ಹಾಕ್ತಾ ಇರೋದು ಸ್ಯಾಟಿನ್ ಸ್ಟಿಚ್ ಯೂಸ್ ಮಾಡಿಕೊಂಡು ಈ ಒಂದು ಜರ್ದೋಸಿ ಲೋಡಿಂಗ್ ಮಾಡ್ತಾ ಇದ್ದೀನಿ. ಒಂದೊಂದೇ ನಾವು ಈ ರೀತಿ ಹಾಕಬೇಕು. ಗೊತ್ತಾಗ್ತಾ ಇದ್ದಲ್ವ ಫ್ರೆಂಡ್ಸ್? ಜಸ್ಟ್ ಹೀಗೆ ಬರಬೇಕು ಹಿಂದೆ, ಮತ್ತು ಒಂದೊಂದೇ ಇದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದು ಲೋಡಿಂಗ್ ಸ್ಟಿಚ್ ಬರ್ತಾ ಇದೆಯಲ್ಲ, ಅಂದರೆ ಎಂಬೋಸ್ಡ್ ಲುಕ್ ಬರುತ್ತೆ. ಇದು ಫ್ಲ್ಯಾಟು, ಇದು ಎಂಬೋಸ್ಡ್, ಅದಷ್ಟೇ ವ್ಯತ್ಯಾಸ. ಬಹಳ ಹತ್ರ ಹಾಕಬೇಕು. ಈ ರೀತಿ ಒಂದು ತೊಗೊಳ್ತೀವಲ್ಲ, ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಿ ಸರಿಯಾಗಿ ಆ ಸ್ಟಿಚ್ಗೆ ಈ ರೀತಿ ಹಾಕಿ, ಚಿಕ್ಕದಾಗಿ ಒಂದು ಹಾಕಿ, ಮತ್ತು ಬ್ಯಾಕ್ ಬಂದು ರೋಪ್ ಹತ್ತಿರ ಒಂದು ಸ್ಟಿಚ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಮುಂದೆ ಒಂದು ಸ್ಟಿಚ್ಚು. ಆಗ ನಿಮಗೆ ಕರೆಕ್ಟಾಗಿ ಆ ರೋಪಿನ ಒಂದು ಆಚೆ ಈಚೆ ಕವರ್ ಆಗುತ್ತೆ. ನೋಡಿ, ಈ ರೀತಿ ಸ್ಪ್ರಿಂಗ್ ಏನಾದರೂ ಬಂದ್ಬಿಡ್ತು ಅಂದರೆ ಅದನ್ನು ತೆಗ್ಬಿಡಿ, ಬಳಸೋಕೆ ಹೋಗಬೇಡಿ. ಈ ರೀತಿ ಜಸ್ಟ್ ಪ್ಲೇಸ್ ಮಾಡಿ, ಇದಕ್ಕೆ ಕರೆಕ್ಟಾಗಿ ಸ್ಪ್ರಿಂಗ್ ಎಲ್ಲಾಗುತ್ತೋ ಅಲ್ಲಿವರೆಗೂ ಆ ಸ್ಟಿಚ್ಚನ್ನು ತೊಗೊಂಡು, ಆಮೇಲಿಂದ ನೀವು ಜಸ್ಟ್ ಮುಂದೆ ಒಂದು ಸ್ಟಿಚ್ ಹಾಕಿ, ಮತ್ತು ರೋಪ್ ಹತ್ತಿರ ಒಂದು ಸ್ಟಿಚ್ಚು, ಸ್ವಲ್ಪ ಬ್ಯಾಕ್ ಒಂದು ಸ್ಟಿಚ್ಚು.
ಗೊತ್ತಾಯ್ತಲ್ಲ ಸ್ನೇಹಿತರೆ, ಈ ರೀತಿ ನಾವು ಹಾಕೋದು ಎಂಬೋಸ್ಡ್ ಒಂದು ಜರ್ದೋಸಿ ಸ್ಟಿಚ್ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಎಲ್ಲ ಸ್ಟಿಚಸ್ ಅನ್ನ ಸ್ಟ್ರೇಟು, ಇದೊಂದು ರೀತಿ ಬ್ಯಾಕ್ ಸ್ಟಿಚ್ಚು, ಇದು ರೋಪ್ ಫಿನಿಶ್ ಬರುತ್ತೆ, ಇದು ಸ್ಯಾಟಿನ್ ಸ್ಟಿಚ್ ಅಲ್ಲಿ ಹಾಕಿರುವಂತಹ ಫ್ಲಾಟ್ ಆಗಿರುವಂತಹ ಒಂದು ಜರ್ದೋಸಿ ಸ್ಟಿಚ್ಚು, ಇದು ಲೋಡಿಂಗ್ ಆಗಿ ಯೂಸ್ ಮಾಡಿರುವಂತಹ ಒಂದು ಜರ್ದೋಸಿ ಸ್ಟಿಚ್ಚು. ಇನ್ನು ಸುಮಾರು ಇದಾವೆ ಸ್ನೇಹಿತರೆ, ಅದನ್ನ ನೆಕ್ಸ್ಟ್ ವಿಡಿಯೋದ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಹೊಸಬ್ರು ಫಸ್ಟ್ ಟೈಮ್ ನೋಡ್ತಿದ್ರೆ ಇನ್ನು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ಬಿಡಿ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ಅಪ್ಲೋಡ್ ಆಗಿದ ತಕ್ಷಣ ನೀವು ನೋಡ್ಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನೀವು ಈ ಜರ್ದೋಸಿದು ಇನ್ನಷ್ಟು ಮುಂದುವರಿದ ಭಾಗನ ನೀವು ನೋಡ್ತೀರಾ. ಹಾಗಾಗಿ ಅಲ್ಲಿವರೆಗೂ ಈ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ಲ ಸ್ಟಿಚಸ್ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.